ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲಿತಿಕ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಕ್ಚುಲಿ ನನಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗಲೂ ನೋಡ್ಬೋದು ಸ್ವಲ್ಪ ಗಂಟ್ಲೆಲ್ಲ ಪೇಯ್ನ್ ಇದೆ. ಮಾರ್ನಿಂಗ್ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವತ್ತು ವರ್ಷದ ಮೊದಲನೆಯ ಸಂಡೇ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ವಿ. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಂಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಕಷಾಯ ಕೂಡ ಮಾಡ್ತಾ ಇದ್ದೀನಿ. ಕಷಾಯ ಆಗೋ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಕೂಡ ಮಾಡಬೇಕು ಅಂತ ಸ್ನಾನ ಕೂಡ ಎಲ್ಲ ಮುಗಿಸ್ಕೊಂಬಂದು ಕಷಾಯ ಕುಡಿಯೋಣ ಅಂತ ಈಗ ಆಚೆಗಡೆ ಬಂದೆ. ನೀವು ನೋಡ್ಬೋದು ಇನ್ನು ಬೆಳಕು ಕೂಡ ಆಗಿಲ್ಲ. ಹಾಗೆ ನಾನು ದೇವ್ರ ಪೂಜೆ ಎಲ್ಲ ಬೇಗನೆ ಮುಗಿಸ್ಕೊಳ್ಳೋಣ ಅಂತ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡು ಈಗ ಹೊರಟಿದ್ದೀನಿ. ನಾನು ಹೋಗ್ತಾ ಇರೋ ದೇವಸ್ಥಾನ ಬಂದು ಗೌಡ್ಗೆರೆ ಹತ್ರ ಇರೋ ಚಾಮುಂಡೇಶ್ವರಿ ದೇವಸ್ಥಾನ. ನಾನು ಆಲ್ರೆಡಿ ಫಸ್ಟ್ ಟೈಮ್ ಹೋಗ್ಬಿಟ್ಟು ಬಂದಿದ್ದೆ, ಸೊ ಹಾಗಾಗಿ ಇವತ್ತು ಕೂಡ ಹೋಗೋಣ ಅಂತ ಹೊರಟಿದ್ದೀವಿ. ಪಾಪಗೂ ಸ್ವಲ್ಪ ಹುಷಾರಿಲ್ಲ, ಅವಳು ಕೂಡ ಡಲ್ ಆಗಿದ್ದಾಳೆ. ಕಾರಲ್ಲಿ ಮಾತಾಡ್ಕೊತ ಹಾಗೆ ದೇವಸ್ಥಾನ ಹತ್ರ ಬಂದೇ ಬಿಟ್ವಿ. ಹಾಗೆ ಗಾಡಿ ಪಾರ್ಕಿಂಗ್ ಮಾಡಿ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಮಾಮೂಲಿ ಸಂಡೇಗಿಂತ ಇದು 2025 ಹೊಸ ವರ್ಷ ಅಲ್ವಾ, ಹಾಗಾಗಿ ತುಂಬ ಜನ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಇಷ್ಟು ಜನ ಇರ್ತಾರೆ ಅಂತ. ನನಗಂತೂ ಭಯ ಆಗೋಗ್ಬಿಟ್ಟಿತ್ತು. ಅಮ್ಮನ ಕೆಳಗಡೆ ಬಿಟ್ಟರೆ ಎಲ್ಲಿ ಕಳೆದೋಗ್ಬಿಡ್ತಾಳೆ ಅಂತ ಅಷ್ಟು ಭಯ ಆಗ್ತಾಯಿತ್ತು. ಹಾಗಾಗಿ ನಾವು ಅಮ್ಮನ ಕೆಳಗಡೆ ಇಳಿಸ್ತಾನೆ ಇರಲಿಲ್ಲ. ಎಲ್ಲರೂ ಸ್ವಲ್ಪ ಹೊತ್ತು ಎತ್ಕೊಂಡು ಅವಳನ್ನ ತೋರಿಸ್ತಾ ಇದ್ವಿ, ಅಲ್ಲಿ ಇಲ್ಲಿ ದೇವಸ್ಥಾನ ನೋಡು ಹೇಗಿದೆ ಅಂತ ಎಲ್ಲ. ಹಾಗೆ ಇಲ್ಲಿ ಭಕ್ತರಿಗೆ ತೀರ್ಥ ಸ್ನಾನ ಕೂಡ ನಡೀತಾ ಇದೆ. ನೀವು ನೋಡ್ಬೋದು ದೇವಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆದರೆ ಹತ್ರ ಹೋಗೋಣ ಅಂದರೆ ನೋಡ್ಬೋದು ಎಷ್ಟು ಜನ ಇದ್ದಾರೆ. ನಮಗೆ ಒಂದು ಕ್ಷಣ ಹೆಂಗೆ ಅನ್ನಿಸ್ತು ಅಂದರೆ ತಿರುಪತಿಗೆ ಹೋಗಿ ಬಂದಂಗೆ ಅನ್ನಿಸ್ತು. ತಿರುಪತಿ ದರ್ಶನ ಮಾಡಬೇಕು ಅಂದರೆ ನಾವು ಹಂಗೆ ಇದೇ ಥರ ಕೂಡಾಕ್ಬಿಟ್ಟು ಕಳಿಸೋದಲ್ವ, ತುಂಬ ಜನ ಇರ್ತಾರೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ. ನಾವು ಕೂಡ ಹಾಗೆ ನಿಧಾನಕ್ಕೆ ಬರ್ತಾ ಇದ್ದೀವಿ ಕ್ಯೂ ಅಲ್ಲಿ. ಇನ್ನೇನು ದೇವರ ಹತ್ರನೇ ಕೂಡ ಬರ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡಬೇಕು. ಇಲ್ಲಿ ಹರಕೆಗಳು ಯಾವ ಥರ ಇರುತ್ತೆ ಅಂದರೆ ಬಸವಣ್ಣನ ಮೂಲಕ ತೀರ್ಥ ಸ್ನಾನ ಕೂಡ ಇರುತ್ತೆ. ಹಾಗೆ ಕಾಯಿಗಳು ಕಟ್ಟೋ ರೀತಿ ಅಂದರೆ ನೀವೇನಾದರೂ ಮನಸ್ಸಲ್ಲಿ ಏನಾದರೂ ಬೇಡಿಕೊಂಡು ನೀವು 5 ವಾರ ಕರೆಕ್ಟಾಗಿ ಬಂದು ಕಾಯಿ ಕಟ್ತೀನಿ ಅಂತ ಏನಾದರೂ ಬೇಡಿಕೊಂಡು ಕಾಯಿ ಕಟ್ಟಿದ್ರೆ 5 ವಾರಗಳ ಒಳಗಡೆ ನಿಮಗೆ ಏನಾದರೂ ಒಳ್ಳೆಯದು ರೀತಿ ಆಗುತ್ತೆ. ನಾನು ಈ ದೇವಸ್ಥಾನಕ್ಕೆ ಬಂದು ಮೊದಲನೇ ವಾರದಲ್ಲೇ ನಾನು ಅಂದ್ಕೊಂಡಿರೋದು ನೆರವೇರಿದೆ. ಹಾಗಾಗಿ ಎರಡನೇ ವಾರಕ್ಕೂ ಕೂಡ ಬಂದಿದ್ದೀನಿ. ಅಲ್ಲೊಂದಣ್ಣ ಕ್ಯೂವಲ್ಲೆಲ್ಲ ಬೇಗ ಬೇಗ ಹೋಗಿ ಮಾತಾಡ್ಕೊಂಡು ನಿಂತ್ಕೋಬೇಡಿ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ನಾವು ಕೂಡ ಯೂಟ್ಯೂಬಲ್ಲೆಲ್ಲ ಬರ್ತೀರಣ್ಣ ನೀವು ಸುಮ್ಮನೆ ಇರಿ ಅಂತೆಲ್ಲ ನಗಾಡಿಸ್ತಾ ಇದ್ವಿ. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಕ್ ಇರುತ್ತೆ, ಅವ್ರಿಗೆ ವ್ಯೂಸ್ ಆಗುತ್ತೆ, ಅದಕ್ಕೆ ಈ ಥರ ಎಲ್ಲ ಹೇಳ್ತಾರೆ ಅಂತ ಕೂಡ ತಿಳ್ಕೊತಾರೆ. ಹೌದು, ಕೆಲವರು ಅವ್ರ ವ್ಯೂಸ್ಗೋಸ್ಕರ ನಿಜನೂ ಕೂಡ ಹೇಳ್ತಾರೆ, ಸುಳ್ಳು ಕೂಡ ಹೇಳ್ತಾರೆ. ಬಟ್ ನನಗೆ ನಿಜ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ನೆರವೇರಿದೆ. ಸೊ ಹಾಗಾಗಿ ನಾನು ಸೆಕೆಂಡ್ ಟೈಮ್ ಬಂದಿರೋದು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ದೇವಿ ವಿಗ್ರಹ ಮುಂದೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ನೀವು ನೋಡ್ಬೋದು ತುಂಬ ಜನ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ಅಲ್ಲಿಂದ ಆಚೆಗಡೆ ಬಂದಾಯಿತು. ಆಚೆಗಡೆ ಕಡಲೆಪುರಿ ಎಲ್ಲ ಇತ್ತು. ಮನೆಗೆ ತಗೊಳ್ಳೋಣ ಅಂತ ಕಡಲೆಪುರಿ ಎಲ್ಲ ತಗೊಂಡು ಮನೆಗೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.